ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 185ನೆಯ ತಿರುನಾಮ ಶ್ರೀನಿವಾಸ. ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಮಹಾಲಕ್ಷ್ಮೀ ದೇವಿ ಸಮುದ್ರದಿಂದ ಹೊರಬಂದಳು. ಅವಳು ಭಗವಂತನಿಗೆ ಹಾರ ಹಾಕಿ ಅವನ ಎದೆಯ ಮೇಲೆ ತನ್ನ ಸರಿಯಾದ ಸ್ಥಾನವನ್ನು ಪಡೆದಳು. ನೀವು ಹಿಂದಿನ ತಿರುನಾಮಗಳಲ್ಲಿ ಈ ಕಥೆಯ ಬೇರೆ ಬೇರೆ ರೂಪಗಳನ್ನು ಕೇಳಿರಬಹುದು. ಈ ವ್ಯತ್ಯಾಸಗಳು ಕಲ್ಪಭೇದ ಕಾರಣದಿಂದಾಗಿವೆ. ಅವುಗಳನ್ನು ತಪ್ಪುಗಳು ಎಂದು ನೋಡಬಾರದು. ಮಹಾಲಕ್ಷ್ಮಿ ಭಗವಂತನ ಎದೆ ಮೇಲೆ ಕುಳಿತಾಗ ಭಗವಂತನ ಹಾರ ಅವಳಿಗೆ ಜೋಕಾಲಿಯಾಯಿತು. ಇದರ ಅರ್ಥವೇನೆಂದರೆ ಕ್ಷೀರಸಾಗರದ ಮಂಥನಕ್ಕೂ ಮೊದಲು ಮಹಾಲಕ್ಷ್ಮಿ ಮತ್ತು ನಾರಾಯಣ ದೂರವಾಗಿದ್ದರು ಎಂದಲ್ಲ. ಇದನ್ನು ವೇದವ್ಯಾಸರ ತಂದೆಯಾದ ಮಹರ್ಷಿ ಪರಾಶರರು ವಿಷ್ಣು ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ. ನಿತ್ಯೈವೇಶ ಜಗನ್ಮಾತಾ ವಿಷ್ಣೋಃ ಶ್ರೀ ಅನಪಾಯಿನಿ ಎಂದರೆ ಮಹಾಲಕ್ಷ್ಮಿಯು ಎಂದಿಗೂ ವಿಷ್ಣುವನ್ನು ಬಿಟ್ಟು ದೂರವಾಗುವುದಿಲ್ಲ. ರಾಮ ಮತ್ತು ಸೀತೆ, ಕೃಷ್ಣ ಮತ್ತು ರುಕ್ಮಿಣಿಯವರಂತೆ ಅವತಾರ ಕಾಲದಲ್ಲಿ ಕೆಲವೊಮ್ಮೆ ದೂರವಾಗಿರುವಂತೆ ಮತ್ತು ಮತ್ತೆ ಸೇರಿರುವಂತೆ ಕಾಣಿಸಿದರೂ ಅವರು ಶಾಶ್ವತವಾಗಿ ಒಂದೇ ದೈವಿಕ ಜೋಡಿಯಾಗಿದ್ದಾರೆ. ಅಮೃತ ಹೊರಬಂದಾಗ ಭಗವಂತನು ಮಹಾಲಕ್ಷ್ಮಿಗೆ, ನಾನು ಈ ಅಮೃತ ಅಸುರರ ಕೈಗೆ ಸಿಗದಂತೆ ನೋಡಿಕೊಳ್ಳಬೇಕು. ಅದಕ್ಕಾಗಿ ನಾನು ಮೋಹಿನಿ ರೂಪ ತಾಳಬೇಕು. ನೀನು ನನ್ನ ಎದೆಯಿಂದ ಸ್ವಲ್ಪ ಸಮಯ ಕೆಳಗಿಳಿಯಬೇಕು. ನೀನು ಅಲ್ಲಿದ್ದರೆ ಈ ರೂಪ ನಿಜವಾಗಿರುವುದಂತೆ ಕಾಣುವುದಿಲ್ಲ ಎಂದು ಹೇಳಿದನು. ಆದರೆ ಮಹಾಲಕ್ಷ್ಮಿಯು ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದಳು. ಮಹಾಲಕ್ಷ್ಮಿಯು ಏಕೆ ಇಳಿಯಲು ಒಪ್ಪಲಿಲ್ಲ? ಏಕೆಂದರೆ ಒಬ್ಬ ಭಕ್ತನು ಭಗವಂತನ ಪಾದಗಳಲ್ಲಿ ಶರಣಾಗತಿ ಮಾಡಿದಾಗ ಮಹಾಲಕ್ಷ್ಮಿಯು ಭಗವಂತನ ಎದೆಯಲ್ಲಿ ಇಲ್ಲದಿದ್ದರೆ ಭಗವಂತನು ಭಕ್ತನ ಎಲ್ಲ ದೋಷಗಳನ್ನು ನೋಡಿ, ನಿನ್ನಲ್ಲಿ ತುಂಬ ಪಾಪಗಳಿವೆ, ಮೊದಲು ಅವುಗಳಿಗೆ ಪ್ರಾಯಶ್ಚಿತ್ತ ಮಾಡಿ ನಂತರ ಬಾ ಎಂದು ಹೇಳಬಹುದು. ಇದು ಭಗವಂತನಿಗೆ ಕರುಣೆ ಇಲ್ಲ ಎಂದಲ್ಲ. ತಂದೆ ತನ್ನ ಮಗುವನ್ನು ಸರಿಪಡಿಸಲು ಶಿಕ್ಷಿಸುವಂತೆ ಅವನು ನಮ್ಮನ್ನು ಶುದ್ಧಗೊಳಿಸಲು ನ್ಯಾಯವಾಗಿ ನಡೆದುಕೊಳ್ಳುತ್ತಾನೆ. ಆದರೆ ಮಹಾಲಕ್ಷ್ಮಿಯು ಭಗವಂತನ ಎದೆಯಲ್ಲಿ ಇದ್ದರೆ ಅವಳು ಮಧ್ಯಸ್ಥಿಕೆ ಮಾಡುತ್ತಾಳೆ ಮತ್ತು ಭಗವಂತನಿಗೆ, ನಮ್ಮ ಮಗ ಬಂದಿದ್ದಾನೆ, ಅವನ ತಪ್ಪುಗಳನ್ನು ಕ್ಷಮಿಸಿ ಅವನನ್ನು ಸ್ವೀಕರಿಸಿ ಎಂದು ಹೇಳುತ್ತಾಳೆ. ಹೀಗಾಗಿ ಮಹಾಲಕ್ಷ್ಮಿಯು ಯಾವ ಭಕ್ತನನ್ನು ಭಗವಂತ ದೂರ ಮಾಡಬಾರದು ಎಂಬುದಕ್ಕಾಗಿ ಸದಾ ಭಗವಂತನ ಎದೆಯಲ್ಲಿ ನೆಲೆಸಿರುತ್ತಾಳೆ. ಅವಳ ಒಂದು ದೃಷ್ಟಿಯೇ ಎಲ್ಲ ಪಾಪಗಳನ್ನು ದೂರ ಮಾಡಿ ಭಕ್ತನನ್ನು ಭಗವಂತನ ಪರಮಕೃಪೆಗೆ ಯೋಗ್ಯನಾಗಿಸುತ್ತದೆ. ಅವಳು ಮಧ್ಯಸ್ಥಿಕೆ ಮಾಡುವವಳಾಗಿ ಕಾರ್ಯನಿರ್ವಹಿಸುತ್ತಾಳೆ. ಅವಳ ಕಾರಣದಿಂದ ಭಗವಂತನ ನ್ಯಾಯಮಯ ಸ್ವಭಾವವು ತಂದೆಯಂತೆ ಕರುಣೆಯ ರೂಪ ಪಡೆಯುತ್ತದೆ. ಅವಳು ಭಕ್ತನು ಪಾಪ ಮಾಡಿದರೂ ಸಹ ಅವನನ್ನು ತಿರಸ್ಕರಿಸದೆ ಸ್ವೀಕರಿಸುವಂತೆ ಮಾಡುತ್ತಾಳೆ. ಭಗವಂತನ 5 ರೂಪಗಳಲ್ಲಿಯೂ ತಯಾರಾಗಿ ಮಹಾಲಕ್ಷ್ಮಿಯು ಭಕ್ತರನ್ನು ಎಂದಿಗೂ ದೂರ ಮಾಡದಂತೆ ನೋಡಿಕೊಳ್ಳುತ್ತಾಳೆ. ಶ್ರೀನಿವಾಸ ಎಂದರೆ ಮಹಾಲಕ್ಷ್ಮೀ ದೇವಿ ಭಗವಂತನ ಎದೆಯಲ್ಲಿ ವಾಸಿಸುವವಳು ಎಂದು ಅರ್ಥ. ನಾವು ಪ್ರತಿದಿನ ಶ್ರೀನಿವಾಸಾಯ ನಮಃ ಎಂದು ಜಪಿಸಿದರೆ ಲಕ್ಷ್ಮಿ ಮತ್ತು ನಾರಾಯಣರ ಅನುಗ್ರಹದಿಂದ ನಮ್ಮ ಜೀವನ ಶುಭವಾಗುತ್ತದೆ ಮತ್ತು ಸಮೃದ್ಧಿಯಾಗುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.